ನರಹರಿ ನರಹರಿ, ಆ ತಿಂಡಿ ಅವನು ಬರ್ಲೇ ಇಲ್ಲ ಕಣೋ. ಆ ಹೋಟ್ಲವ್ರಿಗಾದ್ರೂ ಫೋನ್ ಮಾಡಿ ಹೇಳು, ಅವನು ಹಂಗೆ ಬಂದು ಹೋಗ್ಬಿಟ್ಟ ಏನೋ. ನರಹರಿ, ನಿನಗೆ ಕೇಳಿಸ್ತಾ ಇಲ್ವಾ? ಏನ್ ನರಹರಿ? ಬಾಸ್ ಮನೆಯವ್ರು ಬೇರೆ ಇಲ್ಲೇ ಇದ್ದಾರೆ, ಜೋರಾಗಿ ಕೂಗು ಹಾಗೂ ಇಲ್ಲ. ಈ ಕೊಳಕು ಹೆಲ್ಮೆಟ್ ಯಾವಂದೋ ಏನೋ, ನಾನ್ ಕಾಯ್ಬೇಕಾಗಿದೆ. ಕರ್ಮ ಕರ್ಮ ನಂದು. ಅಮ್ಮ ಯಾಕೆ ಕೂಗ್ತಿದ್ದೀರಿ? ಎಲ್ಲಿದಾರ ಬಾವ? ನರಹರಿ ಹೆಲ್ಮೆಟ್ ನನ್ನ ಕೈಯಲ್ಲಿ ಕೊಟ್ಟು ಸಾಕ್ಷಿ ರೂಮಿಗೆ ಹೋಗಿದ್ದಾನೆ, ಇನ್ನೂ ಬಂದೇ ಇಲ್ಲ ಕಣೆ. ಬಾವ ಸಾಕ್ಷಿ ರೂಮಲ್ಲಿದ್ದಾರಾ? ಹ್ಞೂ ಕಣೆ, ಸಾಕ್ಷಿಗೆ ಚೆನ್ನಾಗಿ ಬೆಂಡೆತ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಏನ್ ಹೇಳ್ತಿದ್ದೀರಮ್ಮ? ಬಾವ ಸಾಕ್ಷಿ ರೂಮಲ್ಲಿದ್ದಾರಾ? ಹ್ಞೂ, ಈಗ ತಾನೆ ನನ್ನೆದುರಿಗೆ ಲಡ್ಡು ಅವನ್ನ ಮೇಲ್ ಕರ್ಕೊಂಡು ಹೋದ. ನೋ ಚಾನ್ಸ್, ಬಾವ ಆಚೆಗಡೆ ಇದ್ದಾರೆ. ನಾನು ಈಗ ತಾನೇ ನೋಡ್ಕೊಂಡು ಬಂದೆ. ಅದು ಹೇಗೆ ಸಾಧ್ಯ? ನರಹರಿ ಇಲ್ಲೇ ನಿಂತಿದ್ದ, ಈಗ ತಾನೇ ಮೆಟ್ಲತ್ತಿ ಮೇಲ್ ಹೋಗಿದ್ದಾನೆ. ಇಲ್ಲ ಅನ್ಸುತ್ತಮ್ಮ, ನಾನು ಒಳಗಡೆನೇ ಇದ್ನಲ್ಲ, ಅವ್ರು ಒಳಗೆ ಬರೋದನ್ನ ನಾನು ನೋಡಲೇ ಇಲ್ಲ. ಅವ್ರು ಒಳಗೆ ಬಂದಿಲ್ಲ. ನೀವಿಬ್ರು ತಮಾಷೆ ಮಾಡ್ತಾ ಇದ್ರೇನು? ಲಡ್ಡು ನರಹರಿನ ಕರ್ಕೊಂಡು ಮೇಲ್ ಹೋದ ಅಂತ ನಾನು ಹೇಳ್ತಾ ಇಲ್ವಾ? ಸಾಧ್ಯನೇ ಇಲ್ಲ. ಈಗ ತಾನೇ ಬಾವ ಹೋಲಿ ಆಡೋದನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸಾಕ್ಷಿ ಪ್ಲೀಸ್ ಕಂಟ್ರೋಲ್ ಮಾಡ್ಕೊ. ನೀನು ಅಳೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನಾನು ಅಷ್ಟೆಲ್ಲ ರಿಸ್ಕ್ ತಗೊಂಡು ಬಂದಿದ್ದು ನೀನು ಅಳೋದನ್ನ ನೋಡೋದಕ್ಕ. ನಾನು ಏನು ಮಾಡಲಿ ರಘು? ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿನ್ಗೇನಾದರೂ ಗೊತ್ತಾ ರಘು? ನಿನ್ನ ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಲ್ಲ ರಘು. ಫೋನ್ ಮಾಡೋಕ್ಕೆ ಕೂಡ ನನಗೆ ಅವಕಾಶ ಇಲ್ಲ. ಸಾಲದು ಅಂತ ಯಾರೋ ಬೇರೆಯವ್ರ ಜೊತೆ ಮದುವೆ ಮಾಡ್ಕೊ ಅಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ನಾನಿವತ್ತು ನಿನ್ನ ಮುಂದೆ ಜೀವಂತವಾಗೂ ಇರ್ತಿರ್ಲಿಲ್ಲ ರಘು. ನಾನು ಬದುಕಿದ್ದೀನಿ ಅಂದರೆ ಆ ಅಂಜಲಿ ಲಡ್ಡುನೇ ಕಾರಣ. ನಮ್ಮಿಬ್ರನ್ನ ಮೀಟ್ ಮಾಡ್ಸೋಕ್ಕೂ ಅವರಿಬ್ಬರೇ ಕಾರಣ ರಘು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.